ಇವತ್ತು ಸಂಜೆ ಹಸ್ಬೆಂಡ್ ಬೇರೆ ಡ್ಯೂಟಿ ಮುಗಿಸ್ಕೊಂಡ್ಬಂದರು. ಬಂದಿದ್ದ ತಕ್ಷಣ ಎಲ್ಲರನ್ನೂ ಫ್ರೆಶ್ ಅಪ್ ಮಾಡಿಬಿಟ್ಟು ರೆಡಿ ಮಾಡಿ ಕೂರಿಸ್ಬಿಟ್ಟಿದ್ದೀನಿ. ಸೊ ಏನಂತಂದರೆ ಜಾತ್ರೆ ಇತ್ತು, ಸೊ ಹಾಗಾಗಿ ರೆಡಿ ಆಗಿದ್ದೀವಿ. ನಾನು ಈ ಥರ ರೆಡಿ ಆಗಿದೆ ಸಿಂಪಲ್ ಆಗಿ. ಹೆಂಗೆ ಇನ್ನೊಂದು ಕೊಡು. ಹೀಗೇನೆ ಅವ್ನಿಗೆ ಯಾವಾಗಾದರೂ ಒಂದು ಸ್ವಲ್ಪ ಒಳ್ಳೆ ಮೂಡ್ ಇತ್ತಂದರೆ ಈ ರೀತಿ ಅವ್ರ ಅಕ್ಕನ ಜೊತೆಗೆ ಇರ್ತಾನೆ ಖುಷಿಯಾಗಿ. ಸೊ ನಮ್ಮ ಹಸ್ಬೆಂಡ್ ಆ ಕಡೆಯಿಂದ ರೂಮು, ಈ ಕಡೆಯಿಂದ ಈ ರೂಮು ಅಂತ ಓಡಾಡ್ತಾನೆ ಇದ್ರು. ನಂದು ಸ್ವಲ್ಪ ಕೆಲಸಗಳು ಇತ್ತಲ್ಲ, ಎಲ್ಲ ಏನೇನು ಅಡುಗೆ ಎಲ್ಲ ಮಾಡಿದ್ದೆ ಅದೆಲ್ಲ ಮುಚ್ಚಿಟ್ಟೆ. ನಂತರ ನನ್ನ ಹಸ್ಬೆಂಡ್ ಬೈಕ್ ತೊಗೊಂಡ್ಲಿಲ್ಲ. ಸೊ ನನ್ನ ಬೈಕ್ ತೊಗೊಂಡಿದ್ದಕ್ಕೆ ಅಪ್ಪು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ದ, ಅಪ್ಪಾಜಿ ಬೈಕ್ ಬೇಕು ಅಂತ. ಸೊ ಅವನ್ನ ಸಮಾಧಾನ ಮಾಡಿಕೊಂಡು ನಾವು ಜಾತ್ರೆಗೆ ಬಂದುಬಿಟ್ಟು ಇಲ್ಲಿ ಬಂದು ಹಣ್ಣಮ್ಮನ್ನೆಲ್ಲ ಕೂರಿಸಿದ್ರೆ ಪಕ್ಕದಲ್ಲೇ ಆಟ ಆಡೋದೆಲ್ಲ ಇತ್ತು. ಬಟ್ ನಾನು ಆಟ ಆಡೋದು ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಹಾಗಾಗಿ ನಾನು ಅಲ್ಲಿ ಕರ್ಕೊಂಡು ಹೋಗಲಿಲ್ಲ. ಇಲ್ಲಿ ಅಲಂಕಾರ ಎಲ್ಲ ಮುಗಿದಿತ್ತು. ದೇವ್ರನ್ನ ನೋಡಿ ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬ ಚೆನ್ನಾಗಿ ಎಲ್ಲ ಥರ ದೇವ್ರುಗಳ್ನೂ ಕೂರಿಸಿದ್ರು. ದೇವ್ರ ದರ್ಶನ ಮಾಡಿಬಿಟ್ಟು ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಬಂದು ಹೊಟ್ಟೆ ತುಂಬ ಪ್ರಸಾದ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಎಲ್ಲಿ ಹಾಕೋದಕ್ಕೆ ಜಾಗ ಇದೆ, ಆಗಿನ ಕಾಲದಲ್ಲೆಲ್ಲ ಹುಕ್ ಅಂತ ಏನಾದರೂ ಕೊಡೋರು. ಬಟ್ ಇವಾಗ ಎಲ್ಲೂ ಯಾವ ಮನೆಗೂ ಆ ಥರ ಕೊಡೋಲ್ಲ, ನಾವೇ ಮಾಡ್ಕೋಬೇಕು, ಸುಮ್ಮನೆ ಯಾಕೆ ಬೇಡ ಅಂದರು. ಮತ್ತು ಇಲ್ಲೊಂದು ಫ್ರೇಮ್ ನೋಡಿದೆ, ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಫ್ರೇಮ್ ತೊಗೊಳ್ಳೋಣ ಅಂತ ಇದು 600 ರೂಪೀಸ್ ಹೇಳಿದ್ರು. ಕೊನೆಗೆ ಇದು ಮಾಡಿ 550 ಅಂತ ಹೇಳಿದ್ರು. ಬಟ್ ಅಷ್ಟೊಂದೆಲ್ಲ ಬೇಡ ಅಂತ ಹೇಳಿದ್ರು. ಬಟ್ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಸ್ಟೋನ್ದು. ಅದೆಲ್ಲ ಆದಮೇಲೆ ನನಗೊಂದು ಪಾಟ್ ತೊಗೋಬೇಕಂತ ಆಸೆ ಇತ್ತು. ಅದನ್ನೂ ಕೂಡ ಬೇಡ 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 ಅಂತಿದ್ರು. ಹಿಂಗೆ ಹಠ ಮಾಡಿ ಕೊನೆಗೊಂದು ಪಾಟ್ ತೊಗೊಂಡೆ. ಮತ್ತು ಟೆಡಿ ಬೇರ್ಸ್ ಮನೇಲೇ ಮಸ್ತಾಗಿದೆ, ಬಿದ್ದು ಉಳ್ಳಾಡ್ತಿರ್ತವೆ, ಅದನ್ನ ನೋಡ್ಕೊಳ್ಳೋದ್ರೆ ಯಾರೂ ಇಲ್ಲ ಅಂತ ಹೇಳಿದ್ರು. ಸರಿ ಬೇಡ ಅಂತ ಬಿಟ್ಟಾಕ್ತೆ. ಉಪ್ಪು ಹುಣಸೆಹಣ್ಣನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪಿಂಗಾಣಿ ತೊಗೊಂಡಿದ್ದೆ. ಮತ್ತು ಇನ್ನೊಂದು ಬೇಕಾಗಿತ್ತು, ಹುಣಸೆಹಣ್ಣಿಗೋಸ್ಕರ ಪಿಂಗಾಣಿ ತೊಗೊಂಡ್ಬಂದೆ. ಇನ್ನೊಂದು ಫ್ರೇಮು ಗಣಪತಿ, ಈಶ್ವರ ಮತ್ತು ಅದರಲ್ಲಿ ನಂದಿ ಕೂಡ ಇತ್ತು, ಅದು ಒಂದು ತೊಗೊಂಡು. ಲಾಸ್ಟ್ ಇಯರ್ ಜಾತ್ರೆಯಲ್ಲಿ ಕೃಷ್ಣನ್ ತೊಗೊಂಡಿದ್ದೆ. ಬಟ್ ಅದು ಒಡೆದೋಗ್ಬಿಡ್ತು. ಹಾಗಾಗಿ ನಾನು ಇನ್ನೊಂದು ತೊಗೊಂಬಂದೆ. ನನಗಿಷ್ಟ ಅಂತ ನನ್ನ ಹಸ್ಬೆಂಡ್ ಕೊಡಿಸಿದ್ರು. ಮತ್ತು ಏರೋಪ್ಲೈನು ನಮ್ಮ ಅಪ್ಪದು ಇದೆಲ್ಲ ಮುರಿದೋಗ್ಬಿಟ್ಟಿತ್ತು ಆಲ್ರೆಡಿ ತಂದಿದ್ದ ತಕ್ಷಣವೇ. ಹಾಗಾಗಿ ಅವ್ನು ಅಳ್ತಾ ಇದ್ದ, ನಂಗೆ ಮತ್ತೆ ಒಂದು ಬೇಕು ಅಂತ. ಸರಿ ಆಯಿತು ಅಂದ್ಬಿಟ್ಟು ಒಂದು ಗನ್ ಕೊಡಿಸ್ಕೊಂಬಂದಿದ್ವು. ಅದನ್ನೇ ಕೊಟ್ಟು ಸಮಾಧಾನ ಮಾಡೋದು. ನಾನು ನೋಡಿ ಇದೊಂದು ವಾಸ್ ತೊಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ವರ್ಷದಿಂದ ಹಠ ಮಾಡಿ ತೊಗೊಂಡಿದ್ದಂಥ ವಾಸ್ ಇದು. ನನಗೆ ತುಂಬ ಇಷ್ಟ. ನನ್ನ ಮಗಳಿಗೆ ಆಟ ಸಾಮಾನುಗಳು, ಅಡುಗೆ ಸಾಮಾನುಗಳನ್ನ ಕೊಡಿಸಿದ್ವು. ಒರಿಜಿನಲ್ಲೇ ಬೇಕು ಅಂದು, ಪ್ಲಾಸ್ಟಿಕ್ಸ್ದೆಲ್ಲ ಬೇಡ ಅಂತ. ಜಾತ್ರೆಗೆ ಹೋಗಿದ ಮೇಲೆ ಏನಾದರೂ ಸ್ವೀಟ್ಸ್ ಅಂತ ತರಬೇಕಲ್ಲ, ಖಾರಪುರಿ ಎಲ್ಲ ತೊಗೊಂಬಂದು ನನಗೂ ನನ್ನ ಮಗಳಿಗೂ ಸೇಮ್ ಟು ಸೇಮ್ ಬ್ಯಾಂಗಲ್ಸ್ ತೊಗೊಂಡು, ಅದ್ರ ಜೊತೆಗೆ ಏನೇನೋ ಒಂದು ಸ್ವಲ್ಪ ಮೇಕಪ್ ಸೆಟ್ಟು ಅದೆಲ್ಲ ಇರ್ತಾವಲ್ಲ, ಕ್ಲಿಪ್ಸು ಅವೆಲ್ಲ. ಸೊ ಚೀಪ್ ಆ್ಯಂಡ್ ಬೆಸ್ಟಿಗೆ ತೊಗೊಂಡಿದ್ದು. ಇವೆಲ್ಲನೂ ಕೂಡ ತುಂಬಾ ಕಡಿಮೆ ರೇಟಿಗೆ ಸಿಕ್ತು. ಹಾಗೆ ಅದ್ರ ಜೊತೆಗೆ ನನ್ನ ಮಗಳಿಗೆ ಅಮ್ಮ ವಾಚ್ ಬೇಕು ಅಂತಂದು, ಅವಳಿಗಂತೂ ಅದೆಷ್ಟು ವಾಚ್ ಕೊಡಿಸ್ತೀವೋ ಗೊತ್ತಿಲ್ಲ. ಪ್ರತಿ ಸಲ ವಾಚ್ ಕೊಡಿಸ್ತಾನೆ ಇರ್ತೀವಿ, ಅವಳು ಕಳ್ಕೊತಾನೆ ಇರ್ತಾಳೆ, ಇಲ್ಲ ಕಿತ್ತಾಕೊತಾ ಇರ್ತಾಳೆ. ಸೊ ಇದೊಂದು ಬ್ರಾಸ್ಲೆಟು ಬರೀ 20 ರೂಪೀಸ್ ಅಷ್ಟೇ, 50, 20 ಇಷ್ಟರಲ್ಲೇ ತೊಗೊಂಬಂದಿರೋದು. ತುಂಬಾ ಕಡಿಮೆ ಲೋ ಬಜೆಟಲ್ಲಿ ರಾತ್ರಿ ತಂದಿದಂತಹ ಮೈಸೂರು ಪಾಕ್ನ ತಿಂತ ಎಂಜಾಯ್ ಮಾಡ್ಕೊತ ಈ ದಿನ ನಾನು ಕಳೀತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.